ಸಾಲಲ್ಲಿ 5 ವರ್ಷ ಅಲ್ಲ, ನಾವು 3 ವರ್ಷದಲ್ಲಿ. ಇಲ್ಲ, 5 ವರ್ಷಗಳಲ್ಲಿ ನೀವು ಯಾವ ಸಾಧನೆಯನ್ನು ಮಾಡಿಲ್ಲ ಅಂತ ಮಾತ್ರ ಹೇಳ್ತೀನಿ. ಯಾರು ಅವ್ರು ಯಾಕ್ರಿ ಹಾಕುತ್ತಿದಾರ ರೀ ಸೃಜನ್ ಅವರೇ? ನಮ್ಮನ್ನು ಕೂತಿದ್ರಿ ರೀ ಕರೆಕ್ಟ್ ಆಗಿ ಮನುಷ್ಯರ ತರ ಮಾತಾಡಿದ್ರೆ ಓಕೆ, ಒಳ್ಳೆ ಕಿತ್ತಾಡ್ತಾ ಇರ್ತೀರಲ್ರಿ. ರೀ ಕಿತ್ತಾಡ್ತಾ ಇದ್ರೆ ದೇಶ ಉದ್ಧಾರ ಆಗಲ್ರಿ. ಅಲ್ಲ, ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಕುಂಕುಮನ ನೀಟಾಗಿ ಇಟ್ಕೋಬೇಕು, ಒಳ್ಳೆ ಓಲಿ ತರ ಎಲ್ಲಾ ಕಡೆ ಹಚ್ಕೊಂಡಿದಿರಲ್ರಿ. 360 ಡಿಗ್ರಿ ಹಚ್ಕೊಂಡ್ರೆ ಯಾರ ಕಣ್ಣು ಯಾರದೇ ರೀತಿ ಕೆಟ್ಟ ಭಾವ ನಮ್ಮ ಮೇಲೆ ಬೀಳ್ಬಾರ್ದು ಅನ್ನುವಂಥದ್ದನ್ನ ನಾವು ಇದನ್ನ ಮಲೆಯ ಮಹದೇಶ್ವರನ ಮೇಲೆ ಆಣೆ ಮಾಡಿ ಹೇಳ್ತೀವಿ. ಇಲ್ಲ, ಯಾರು ಕೈ ಎತ್ಬೇಡಿ ನೋಡಿ, ಮೈಯೆಲ್ಲ ಕುಂಕುಮ ಹಾಕ್ತಾರೆ, ಆಮೇಲೆ ನಮ್ಗೆಲ್ಲ ಒಟ್ಟಿಗೆ ನಾಮ ಹಾಕ್ತಾರೆ. ಇದ್ರ ಬಗ್ಗೆ ಚಿಂತನೆ ಮಾಡಿ ನೀವು. ನಮ್ಗೆ ಯಾರು ಸಪೋರ್ಟ್ ಮಾಡಿದಿರಿ ಕೈ ಎತ್ರಿ ನೋಡಿ, ನಮಗೂ ಕೈ ಎತ್ತಾರೆ. ಈ ಜನ ಹಿಂಗೆ ಎಲ್ಲದಕ್ಕೂ ಕೈ ಎತ್ತಾರೆ. ಇಲ್ಲ, ಇದು ವಿನ್ ಅನ್ನುವಂಥದ್ದು ಅದು ಏನು ಅಲ್ಲ ಅನ್ನುವಂಥ ತೋರಿಸ್ತಾ ಇಲ್ಲ. ಅವ್ರಿಗೆ ಸಮಯ ಆಗಿದೆ, ಅವ್ರು ಅರ್ಜೆಂಟ್ ಎಲ್ಲ ಹೋಗ್ಬೇಕು ಅಂತ ತೋರಿಸ್ತಾ ಇದ್ದಾರೆ. ಆಯ್ತು, ನೀವು ತೊಳ್ಕೊಳ್ಳಿ. ಸರಿ, ಈಗ ನೋಡಿ, ನೀವು ಮಾತಾಡ್ತಿರೋ ವಿಷಯಗಳು ಇವಾಗ ನಮ್ಮ ರಾಜಕೀಯದ ಒಂದು ಪರಿಸ್ಥಿತಿ ಏನಿದೆ ಅದಕ್ಕೆ ಒಂದು ಪರಿಹಾರ ಹುಡುಕ್ಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ನೀವಿಬ್ರು ಮತ್ತೆ ಪರ್ಸನಲ್ ವಿಷಯಗಳು ತಗೊಂಡ್ಬಂದು ಕಿತ್ತಾಡ್ತಾ ಇದ್ದೀರಾ. ಇಲ್ಲ ರೀ, 3 ವರ್ಷಗಳಿಂದ ಯಾವ ಪರಿಹಾರನೂ ಆಗಿಲ್ಲ. ಇವ್ರು ಬಿಡೋದಿಲ್ಲ ಕುರ್ಚಿ, ನಮಗೆ ಗೊತ್ತಿದೆ. ಇವ್ರು ಬಿಡಲ್ಲ. ನಾನು ಬಟ್ಟೆ ಇಸ್ತ್ರಿ ಮಾಡ್ಕೊಂಡು ಕಾಯ್ತಾ ಇದ್ದೀನಿ ಕುರ್ಚಿ ಬಿಡ್ಲಿ ಅಂತ. ಇವ್ರು ಬಿಡ್ಲಿಲ್ಲ, ಅದಕ್ಕೆ ನಾನು ಬೇರೆ ಕುರ್ಚಿ ಎತ್ತಾ ಇದ್ದೀನಿ. ಈಗ ಇವ್ರು ನೋಡಿ ಕುರ್ಚಿ ಇಟ್ಕೊಂಡು ಕೂತಿದ್ದಾರೆ. ಇದು ಯಾರು ಕುರ್ಚಿ? ಎಷ್ಟೋ ಜನ ಮುಖ್ಯಮಂತ್ರಿಗಳು ಕೂತಂತ ಕುರ್ಚಿ. ನಾನು ಸತ್ರು ಈ ಕುರ್ಚಿ ಬಿಡಲ್ರಿ, ನನ್ನ ಜೊತೆನೇ ಸ್ವರ್ಗಕ್ಕೆ ಬರ್ಲಿ. ಯಾವ್ದು ಈ ಕುರ್ಚಿ? ಇದನ್ನ ನಾನು ಮುಖಾಮುಖಿ ಕೇಳ್ಕೊಂಡಿದ್ದೇನೆ. ಇದನ್ನ ನಾನು ಕೇರಳದಲ್ಲಿ ಹೋಗಿ ಮಂತ್ರ ಕೂಡ ಮಾಡ್ತೀನಿ. ನೋಡಿ ಎಷ್ಟು ಯಂತ್ರಗಳನ್ನು ಕಟ್ಸಿದ್ದೇನೆ. ಹೌದು, ಯಾರಿಗೂ ಯಂತ್ರ ಸಿಗ್ತಾ ಇಲ್ಲ, ಎಲ್ಲ ಇವರೇ ಕಟ್ಕೊಂಡಿದ್ದಾರೆ. ನೀವು ಹೇಳಿದಂತ ಮಾತುಗಳು ಕೇಳಿ ನಿಮಗೆ ಯಂತ್ರ ಸಿಕ್ಕಿಲ್ಲ. ನೀವು ತುಂಬಾ ಮಾತಾಡ್ತಾ ಇದ್ದೀರಿ. ನಿಮ್ ಬಾಯನ್ನ ತೆಗಿರು ಸ್ವಲ್ಪ. ಅದ್ರ ಬೆನ್ನಲ್ಲಿ ಚುಚ್ಚಿ. ಅದ್ರ ಬೆನ್ನಲ್ಲಿ ಚುಚ್ಚಿ. ಬೆನ್ನಲ್ಲಿ ಯಾಕೆ ಹಿತವಾಗ್ತಾ ಇದೆ? ಇನ್ನು ಸ್ವಲ್ಪ ಕೆಳಗಡೆ ಚುಚ್ಚಿ. ಇಲ್ಲಿ ಈಗ ಆನಂದವಾಗ್ತಾ ಇದೆ. ಬೊಂಬೆ ಇಟ್ಕೊಂಡೆ ಆಕ್ಯುಪ್ರೆಷರ್ ಆಟ ಆಡ್ತಿದ್ರಲ್ರಿ. ಕೇರಳದ ಮಾಂತ್ರಿಕರು ಮಾಡಿಕೊಟ್ಟಿರುವುದರಿಂದ ಇದರಲ್ಲಿ ಎಂಥವರನ್ನು ಕೂಡ ಬಾಯಿ ಮುಚ್ಚಿದ್ದಾರೆ. ಹೌದೌದು. ಇವತ್ತು ಮುಖ್ಯಮಂತ್ರಿ ಗಾದಿಯಿಂದ ನಾನು ಇಳಿಲಿಕ್ಕೆ ಆಗ್ಲಿಲ್ಲ ಅನ್ನೋದಕ್ಕೆ ಕಾರಣ ಇದೊಂದು ಗೊಂಬೆ ಸಾಕು. ರೇ ಓಕೆ ಬಿಡಿಪ, ಈ ಗೊಂಬೆ ವಿಷಯ, ಗೊಂಬೆ ಆಟವಯ್ಯ ಎಲ್ಲ ಸೈಡ್ ಗಿಡಿ, ಪರವಾಗಿಲ್ಲ. ಈಗ ಮುಂದೆ ಇವಾಗ ಇದಕ್ಕೆ ಒಂದು ಸೊಲ್ಯೂಷನ್, ಕೊನೆಯದಾಗಿ ನಿಮ್ಮ ಸೊಲ್ಯೂಷನ್ ಏನ್ ಹೇಳಿ? ನೋಡಿ, ನಾನೇನು ಹೇಳಕತ್ತೀನಿ ಅಂದ್ರೆ, ನಮಗೇನು 5 ವರ್ಷ ಸರ್ಕಾರ ನಡ್ಸಕ್ ಕೊಡ್ತಾ ಇದ್ದಾರೆ ಅದು ಸಾಲಂಗಿಲ್ಲ. ಯಾಕಂದ್ರೆ 5 ವರ್ಷದಲ್ಲಿ ನಾವು ಆಸ್ತಿ ಮಾಡ್ಕೋಬೇಕು, ಫಾರಿನ್ ಟೂರ್ ಮಾಡ್ಕೋಬೇಕು, ನಮ್ಮ ದೇಹ ಪರಿಸ್ಥಿತಿ ನೋಡ್ಕೋಬೇಕು, ಮಕ್ಕಳಿಗೆ ಆಸ್ತಿ ಮಾಡ್ಕೋಬೇಕು, ಮುಂದಿನ ಎಲೆಕ್ಷನ್ ಏನ್ ಬೇಕು ಅದನ್ನ ಮಾಡ್ಕೋಬೇಕು. ಇದಕ್ಕೆ 5 ವರ್ಷ ಸಾಲಂಗಿಲ್ಲ. ಅದಕ್ಕೆ 10 ವರ್ಷ ಕೊಡ್ರಿ, 5 ವರ್ಷ ದೇಶ ಸೇವೆ ಮಾಡ್ತೀವಿ, ಇನ್ನ 5 ವರ್ಷ ನಮ್ಗೇನ್ ಬೇಕು ಅದು ಮಾಡ್ಕೊಂತೀವಿ. ಆದ್ರೆ ನಾವು 3 ವರ್ಷದಲ್ಲಿ ನೀವು ಏನೇನು ಅಂದ್ಕೊಂಡಿದ್ರೆ ಅದೆಲ್ಲವನ್ನು ಮಾಡ್ಕೊಂಡಿದ್ದೇವೆ. ನಿಮ್ ಮನೆಗೆ ಏನೇನ್ ಬೇಕು ಎಲ್ಲ ಮಾಡ್ಕೊಂಡಿದ್ದೀವಿ. ಆದ್ರೆ 3 ವರ್ಷ ಕೂಡ ನನ್ ಮಾತು ಕೇಳ್ರಿ, ಒಂದ್ ನಿಮಿಷ ರೀ. ನಾವ್ ಇನ್ನೊಬ್ಬರಿಗೆ ಮಾತಾಡ್ಲಿಕ್ಕೆ ಬಿಡಬಾರ್ದು ಅನ್ನೋದೇ ಒಂದು ರಾಜ. ಅವರು ಬನಿಯನ್ ಹರ್ಕೊಂಡು ನಿಂತ್ಕೋತಾರೆ ಕುರ್ಚಿ ಮೇಲೆ. ಇವ್ರ ಕಡೆ ಅವರು ಏನು ಬನಿಯನ್ ಹರ್ಕೊಂಡು ಶರ್ಟ್ ಬಿತ್ತಾರ್ರಿ. ಬಿಡ್ರಿ ಕುರ್ಚಿ ಬಿಡ್ರಿ. ನೋಡಿ, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಸ್ವಲ್ಪ ನಂಗೆ ಮಾತಾಡೋದಕ್ಕೂ ಅವಕಾಶ ಕೊಡಿ. ಈಗ ಮೆಲ್ಗೆ ಅವ್ರಿಗೆ ನಿಮ್ಗೊಂದು ಪ್ರಶ್ನೆ. ಕೇಳ್ರಿ. ಅಲ್ಲ ನೋಡಿ, ನೀವು ಪ್ರತಿ ಸಲ ಈ ಮೀಟಿಂಗು ಅಥವಾ ಎಲ್ಲೋ ಅಯ್ಯೋ ಇವಾಗ ಎಲ್ಲೋ ಮೀಟಿಂಗು ಅಥವಾ ಯಾವ್ದೋ ಫಂಕ್ಷನ್ ಅಲ್ಲಿಗೆಲ್ಲ ಹೋಗ್ಬೇಕಾದ್ರೆ ಬರೋ ಟ್ರಾಫಿಕ್ನೆಲ್ಲ ನಿಲ್ಲಿಸ್ಬಿಡ್ತೀರಾ, ನೀವು ಮಾತ್ರ ಆರಾಮಾಗಿ ಹೋಗ್ತೀರಾ. ಮೊದಲೇ ಬೆಂಗಳೂರಲ್ಲಿ ನಾರ್ಮಲ್ ಆಗಿ ಟ್ರಾಫಿಕ್ ಹೋಗ್ಬೇಕು ಅಂದ್ರೇನೆ ಕಷ್ಟ, ಅದರಲ್ಲಿ ಈ ತರ ಎಲ್ಲ ನಿಲ್ಲಿಸ್ಬಿಟ್ರೆ ಪಾಪ ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗುತ್ತಲ್ಲ. ಯಾಕೆ ಇವತ್ತಿನ ದಿವಸ ನಾವು ರಾಜಕಾರಣಿಗಳು ಹೋಗ್ಬೇಕಾದ್ರೆ ಇವ್ರು ಏನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಇಂಥ ವಿಷಯದಲ್ಲಿ ನಾವೆಲ್ಲ ಒಂದೇ. ನಾವು ಹೋಗ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗ್ಲೇಬೇಕು ಅಂದ್ರೆ ನಾವು ಬರೋದು ಅಂತ ಗೊತ್ತಾಗುತ್ತಲ್ಲ. ಆಮೇಲೆ ಮೇಲ್ ಲೈಟ್ ಹಾಕ್ತಿವಿ, ನಾವು ಲೈಟ್ ಹಾಕ್ಬಿಟ್ಟು ನಾವು ಹೋಗ್ತಿವಿ, ನಮ್ ಹಿಂದೆ ಮುಂದೆ ಪೊಲೀಸ್ ಇರ್ತಾರೆ. ಹೌದಲ್ಲ? ಅದಕ್ಕ ಮತ್ತೆ ಹೇಳೋದು, ನಾವು ಮಾಡಿರೋ ಯಾವ ತಪ್ಪಿದೆಯಲ್ಲ ಆ ತಪ್ಪುಗಳಿಗೆ ಸಿಗ್ನಲ್ ಅಲ್ಲಿ ಯಾರು ನಮ್ಗೆ ಏನಾರು ತಗೊಂಡು ಹೊಡೆದ್ರೆ ನಾವೇನ್ ಮಾಡೋದು? ಅದಕ್ಕೆ ಜನಗಳ ಮಧ್ಯೆ ಹೋಗಂಗಿಲ್ಲ ನಾವು. ನೋಡ್ರಿ, ಯಾರಿಗೆ ಸೆಕ್ಯೂರಿಟಿ ಬೇಕು, ತಪ್ಪು ಮಾಡಿದವ್ರಿಗೆ ಸೆಕ್ಯೂರಿಟಿ ಬೇಕು. ಇವತ್ತು ನಾವು ತಪ್ಪು ಮಾಡಿರ್ತೀವಿ, ಜನ ಹೊಡಿತಾರೆ ಅಂತ ನಾವು ಸೆಕ್ಯೂರಿಟಿ ತಗೊಂಡಿದ್ದೀವಿ. ಮುಂದುವರೆದಿದ್ದೀವಿ. ಏನು ಅಂದ್ರೆ, ನಾವು ಆ ಲೈಟಿನ ಮೇಲೆ ನಿಂಬೆಹಣ್ಣು ಕೂಡ ಹಾಕಿ. ಇವ್ರು ತಣ್ಣಗಾಗಲ್ರಿ, ಇವ್ರು ಪಾರ್ಟಿಲಿರೋರು ಇವ್ರು ನಾಳೆ ಮಾಡ್ತಾ ಇದ್ದಾರೆ, ಇವ್ರು ಕುರ್ಚಿಗೋಸ್ಕರ ಕಾಯ್ತಾ ಇದ್ದಾರೆ. ಆ ಕುರ್ಚಿನಲ್ಲಿ ಇಟ್ಟೋಗಿ ನಾವು ಕುಂದ್ರಬೇಕು, ಅರ್ಥ ಮಾಡ್ಕೋಬೇಕು. ನೀವು ನಿಮ್ಮ ಸೈಜಿನ ಕುರ್ಚಿ ಅಲ್ಲ ಇದು. ನನ್ನ ಸೈಜಿನ ಕುರ್ಚಿ ಅಲ್ಲದೆ ಇರ್ಬೋದು, ಆದ್ರೆ ನಿಮ್ಮ ಸೈಜಿನವ್ರನ್ನ ನಾವು ತಂದು ಕೂರಿಸ್ತೀವಿ. ಕುರ್ಚಿನ ಯಾಕೆ ಬಿಟ್ಟಿಲ್ಲ ಅಂದ್ರೆ, ಇಂಥ ಭಾರವಾದವರು ಭೂಮಿಗೆ ಭಾರ ಇವ್ರು ಈ ಕುರ್ಚಿ ಮೇಲೆ ಕೂತ್ರೆ ಕುರ್ಚಿಗೂ ಭಾರವಾಗಿ ಮುರಿಬಹುದು. ಇವ್ರು ಮುರಿಯುವಂತ ಕುರ್ಚಿನ ಯಾವತ್ತು ಇವ್ರಿಗೆ ಕೊಟ್ರೆ ಮುಂದೆ ಕೂರುವಂತ ನನಗೆ ಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಕುರ್ಚಿನ ಇವ್ರು ಕೂತ್ಕೋತೀನಿ. ಯಾರು ಇವ್ರ ಕಡೆ ಅವ್ರು ಯಾರು ಸರಿ ಇದ್ದಾರೆ?
ಒಬ್ರು ಸ್ನೇಹಿತರ ಮನೆಗೆ ಕೇಳ್ತಾ ನುಗ್ತಾರೆ. ಇದ್ದೇನೆ. ಇವತ್ತು ನೋಡಿ, ಇಡೀ ಭಾರತದ ಜನತೆ ಕೇಳ್ಕೊಳ್ಬೇಕು, ರಾಜಕಾರಣ ಅಂದ್ರೆ ಕುರ್ಚಿನ ಯಾವತ್ತು ನಿಮಗೆ ಅಂಟಿಸ್ಕೊಂಡೇ ಇರಬೇಕು ಅನ್ನುವಂತಹ ಒಂದು ಇದಕ್ಕೆ ಬಂದಿದ್ದೇನೆ. ಇವತ್ತು ಈ ಯಂತ್ರ ಮಂತ್ರ ತಂತ್ರಗಳನ್ನು ಯಾಕೆ ಮಾಡಿದ್ದೇನೆ? ಇನ್ನು ಮೇಲೆ ರಾಜತಾಂತ್ರಿಕತೆ ಅನ್ನುವುದರಲ್ಲಿ ಮಂತ್ರವು ಸೇರಬೇಕು. ಅಲ್ಲಿ ನೀವು ಇಲ್ಲ, ಇನ್ಮೇಲೆ ನಾವು ಕುರ್ಚಿ ಹಾಕಕ್ಕೆ ಬಿಡಲ್ಲ, ಅಲ್ಲಿ ಮಂಚ ಹಾಕಿಸ್ತೀವಿ. ಹಾಕ್ಸಿ ಮಂಚದ ಮೇಲೆ ಕುರ್ಚಿ ಇಟ್ಕೊಂಡು ಕೂತ್ಕೋತೇವೆ ನಾವು ಬಿಡೋದಿಲ್ಲ ಅದನ್ನ, ನಿಜವಾಗ್ಲೂ ಬಿಡೋದಿಲ್ಲ, ಒಪ್ಪೋದಿಲ್ಲ ಇದನ್ನ. ನೀವು ಕುರ್ಚಿ ಅಲ್ವೇ, ಕಾಲನ್ನು ನೀವು ಬಿಡಬೇಡಿ. ಬಿಡೋದಿರ್ಲಿ. ಅಲ್ಲ ನೀವು ಬಿಡೋದಿರ್ಲಿ, ಫಸ್ಟ್ ಹಿಡ್ಕೊಳ್ರಿ. ಎಲ್ಲಿ ಹಿಡ್ಕೊಳ್ಳೋದ್ರಿ? ಕಟ್ಟಾಕೊಂಡವ್ರು ಅವ್ರ ಒಳಿಕೆ. ಒಂದ್ ನಿಮಿಷ, ಒಂದ್ ಸ್ವಲ್ಪ ಕೈ ಕೊಡಿ, ಇಳಿತೇನೆ. ನೋಡಿ, ಕೊನೆಗೂ ನಮ್ ಕೈನೇ ಬೇಕಾಗಿತ್ತಾ? ನೋಡಿ, ಇಳಿಯೋದು ಹತ್ತೋದಕ್ಕೆರಡಕ್ಕೂ ನೀವೇ ಕಾರಣ. ಯಾಕೆಂದ್ರೆ ನೀವು ಮಾಡಿದಿರುವಂತಹ ಇಷ್ಟು ವರ್ಷಗಳ ಒಂದು ಹಲ್ಕ ರಾಜಕಾರಣದಿಂದಾಗಿ ನಮಗೆ ಕುರ್ಚಿ ಸಿಕ್ಕಿದೆ. ನೀವು ಇಷ್ಟು ವರ್ಷ ಮಾಡಿದ್ದನ್ನ ನಾವು 3 ವರ್ಷದಲ್ಲಿ ಮಾಡಿದ್ದೇವೆ ಅನ್ನುವಂಥದ್ದು ಬಹಳ ಬಹಳ ಸತ್ಯವಾದ ಮಾತು. ನಾವು ಎಷ್ಟು ಜನರಿಗೆ ಬಾಯಿಗೆ ನೀರು ಬಿಡ್ಲಿಕ್ಕಿಲ್ಲ ಅಂತದ್ದನ್ನು ಕೂಡ ನಾವು ಕ್ರಿಯೇಟ್ ಮಾಡಿದ್ದೇವೆ. ಇವತ್ತು ನೆರೆ ಬಂತು, ನೆರೆ ಬಂದಾಗ ಕೂಡ ನಾವು ಒಂದು ಹೆಣ್ಣು ಮಗಳಿಗೆ ಕೂಡ, ಒಂದು ಮುದುಕಿ 90 ವರ್ಷದ ಮುದುಕಿಗೆ ತಕ್ಷಣ ಸೀರೆ ಉಟ್ಕೊಳ್ಳಿಕ್ಕಾಗಲ್ಲ ಅಂತ ನಾವು ಅವರಿಗೆ ಪ್ಯಾಂಟ್ ಕೊಟ್ಟಿದ್ದೇವೆ. ನೆರೆ ಬಂದಾಗ ಇವ್ರು ಸೀರೆ ಕೊಟ್ಟಾರೆ, ಅದು ನೆರೆಗೆನೆ ಬರೋದಿಲ್ಲ. ನಾನು ಹೇಳ್ತಕ್ಕಂಥದ್ದು ಕೇಳಿ, ಎಲ್ಲದನ್ನು ಈಸಿ ಮಾಡಬೇಕು. ಯಾವುದು? ಎಲ್ಲದನ್ನು ಜೀವನವನ್ನ ಈಸಿ ಮಾಡಿದಾಗಲೇ ತುಂಬಾ ಚೆನ್ನಾಗಿ ಬದುಕಲಿಕ್ಕೆ ಸಹಜ. ಅದು ಬಹಳ simple ಆಗ್ಬೇಕು. ನೀವು ಈಸಿ ಆಗ್ರಿ. ಕುರ್ಚಿ ಕೊಡೋದಿಲ್ರಿ, ಕುರ್ಚಿ ಯಾಕ್ರಿ ಕೊಡ್ಬೇಕು? ನೋಡ್ರಿ, ನಾನು ಇಸ್ತ್ರಿ ಬಟ್ಟೆ ಮಾಡ್ಕೊಂಡು ಕಾಯ್ತಾ ಇದೀನಿ, ಕೊಡ್ತಾ ಇಲ್ಲ ಈ ಕುರ್ಚಿನ. ಅಲ್ರಿ ಸಮಾಧಾನವಾಗಿ ಮಾತಾಡ್ರಿ, ಯಾಕ್ರಿ ಮಾತಿಗೂ ಇಬ್ರು ಕಿರ್ಚಾಡ್ತೀರಾ? ಕಿರ್ಚಾಡ್ಬೇಕು. ಕಿರ್ಚಾಟನೆ ಇವತ್ತು ವಿಧಾನಮಂಡಲ. ಕಿರ್ಚಾಡದೇ ಇದ್ರೆ ಯಾರು ನಿಮಗೆ ಬೆಲೆ ಕೊಡೋದಿಲ್ಲ. ಹಂಗಂದ್ಬಿಟ್ರೆ ನೀವು ಬಾಯಿ ಬಂದಂಗೆಲ್ಲ ಮಾತಾಡ್ಕೊಂಡಿದ್ದೀರಾ, ನೀವೇನ್ ಹೇಳ್ತೀರಿ ಅದಕ್ಕೆ? ನಾನು ಹೇಳ್ಬೇಕು ನೋಡಿ, ಎಷ್ಟು ಜನ ಕೈ ಎತ್ತಾರೆ. ಏನಂತ ತಿಳ್ಕೊಂಡಿದ್ದೀರಿ? ಅಲ್ಲ ಸರಿ ಅಂದ್ಬಿಟ್ಟು ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಾ, ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಾ, ಒಂದು ಅರ್ಥನೇ ಆಗಲ್ವಲ್ರಿ? ರೀ, ಬಾಯಿಗೆ ಬಂದಾಗ್ಲೇ ಮಾತಾಡೋದ್ರಿ. ಅಲ್ಲ, ಅರ್ಥ ಆಗೋಂಗೆ ಯಾವ್ದು ಬರಲ್ವಲ್ಲ. ನೋಡಿ, ನೀವು ಅಭಿವೃದ್ಧಿ ಮಾಡಿ, ಆಸ್ತಿ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ನೀವು ಈ ತರ ಕಿರ್ಚಾಡ್ಕೊಂಡು ಬಟ್ಟೆ ಬಿಚ್ಕೊಂತಿದ್ರೆ ಅವ್ರೇನು? ನಾನು ಹೇಳೋದಿಷ್ಟೇ, ನನಗೆ ಅನ್ಯಾಯ ಆಗ್ತಾ ಇದೆ. ಎಲ್ಲಿ? ನನಗೆ ದುಡ್ಡು ಮಾಡಕ್ಕೆ ಇನ್ನೂ ಬೇಕು. ನನಗೆ ಅನ್ಯಾಯ ಆಗ್ತಾ ಇದೆ. ನಾನು ಹೆಚ್ಚು ದುಡ್ಡು ಮಾಡಬೇಕು, ನನ್ನ ಮಕ್ಕಳಿಗೆ ಇನ್ನೂ ಐಷಾರಾಮವಾದಂತ ಬದುಕನ್ನು ಕೊಡ್ಬೇಕು. ಒಂದ್ ಕೆಲಸ ಮಾಡ್ರಿ, ಇವ್ರಿಗೆ ಒಂದು ದೊಡ್ಡ ಸಮಾಧಿ ಮಾಡ್ಕೊಟ್ಬಿಟ್ರಿ, ಅಲ್ಲಿ ಮಲ್ಕೊಳ್ಳಿ ಇವ್ರು. ಅದಕ್ಕಾಗಿ ನಾನು 3 ಎಕರೆ ಕೊಟ್ಟು 30 ಎಕರೆ ನಿಮ್ ಕಡೆ ತಗೋತಾ ಇದ್ದೇನೆ. ಏನು ಆರಾಮಾಗಿ ಮಲ್ಕೊಳಕ ಅಲ್ಲ, ಉಳ್ಳಾಡಿ ಮಲ್ಕೊಳಕ್ಕೆ. ಇವ್ರು ನೋಡ್ರಿ, ಇವ್ರ ಮಕ್ಕಳಿಗೆ, ಇವ್ರ ಮೊಮ್ಮಕ್ಕಳಿಗೆ ಕುರ್ಚಿ ಕೊಡ್ತೀನಿ ಅಂತ ಕೂತವ್ರೆ. ನಮ್ಮ ಮೊಮ್ಮಕ್ಕಳು ಕಾಯ್ತವ್ರ, ನಾ ಏನ್ ಮಾಡ್ಲಿ? ನಿಮ್ಮ ಮಕ್ಕಳಿಗೆ ಸ್ಕೂಲ್ ಬೆಂಚ್ ಕೊಡಿ. ನಾನ್ ದೊಡ್ಡ ಕಾಟೆ ತಂದಿಡ್ತೀನಿ, ಅದ್ರ ಮೇಲೆ ನಮ್ ಚೇರ್ ಇಟ್ಕೊಂಡು ಕೂತ್ಕೋತೀವಿ. ನಾನ್ ಮುಂದ್ಗಡೆ ಇರೋ ಕೋಟ್ ಹೊಡೆದ್ಬಿಟ್ಟು 2 ವಿಧಾನಸೌಧ ಕಟ್ಟಿಸ್ತೀನಿ. ಅಯ್ಯೋ, ಎರಡೇನ್ರಿ? 2 ಕಡೆಗೂ ಕಾಲು ಇಟ್ಕೊಳ್ಳೋದೇ ರಾಜಕೀಯ. 2 ಕಡೆ, ನಿಮ್ಮ 2 ಕಡೆ ಕಾಲಿಟ್ರೆ ಮತ್ ಬೀಳದ ನೀರ್ನಾಗ. ನೆನಪಿರ್ಲಿ ನಿಮ್ಗ. ನೀರ್ನೆಲ್ಲ ಬಿಟ್ರು ನಾವು ಅರಳ್ತೀವ್ರಿ. ನೀವು ಅರಳ್ತೀರಿ, ಆದ್ರೆ ನೀರಿದ್ರೇನೆ ಅರಳೋದು. ನೀವು ಅರಳ್ತೀರಿ, ಆದ್ರೆ ಅರಳಿರೋ ಕಿತ್ತೋಕ್ ನಮ್ ಕೈನೇ ಬೇಕು ಅಂತ ಹೇಳ್ಕೊಳ್ರಿ. ಕಿತ್ರು ಕೂಡ ನೀವು ಮುಡ್ಕೊಳ್ಳೋದೆ ಇಲ್ಲ. ಕಿವಿಗೆ ಇಟ್ಕೋಬೇಕು, ಇಲ್ಲ ತಲೆಗೆ ಇಟ್ಕೋಬೇಕು, ಬೇರೆ ಯಾವ ಜಾಗದಲ್ಲಿ ಇಟ್ಕೊಳ್ಳಿ. ಇಡೀ ಕರ್ನಾಟಕ ಜನಕ್ಕೆ ನೀವು ಕಿವಿಗೆ ಹೂವ ಇಟ್ಟಿದ್ದೀರಿ, ನಮ್ಗೆ ಇಡಂಗಿಲ್ಲ ನೀವು. ಅಯ್ಯೋ, ಇಡೀ ಮೈಗೆ ಇಟ್ಟಿದೀವಿ, ನಿಮಗೆ ಜನಕ್ಕೆ ಮಾತ್ರ ಕಿವಿಗೆ ಇಟ್ಟಿದೀವಿ. ಅಲ್ರಿ ಒಂದೇ ಒಂದು ಹೇಳ್ರಿ. ಅಲ್ಲ, ಇವಾಗ ಇಷ್ಟೊತ್ತು ನೀವು ಪರ್ಸನಲಿ ಅಟ್ಯಾಕ್ ಮಾಡ್ತಾ ಇದೀರಲ್ಲ. ನಾನು ಕೇಳ್ತಾ ಇರೋ ಪ್ರಶ್ನೆ ಜನರಿಗೆ ಅರ್ಥ ಆಗ್ಬೇಕು, ನೀವ್ ಹೇಳ್ತಾ ಇರೋ ಒಂದು ಉತ್ತರ ಜನರಿಗೆ ಅರ್ಥ ಆಗ್ಬೇಕು. ಇದೇನ್ ಹೇಳ್ತಿದ್ರೆ ನಂಗೆ ಗೊತ್ತಿಲ್ಲ. ಬರೀ 1000 ಎಕರೆ 2000 ಎಕರೆ ಇದೇ ಆಗೋಯ್ತಲ್ರಿ. ಹೌದ್ರಿ, ಫಸ್ಟ್ ನಾನು ಹೇಳ್ತೀನಿ, ಇವ್ರು ಇನ್ನೂ ನಮ್ಗಿಂತ ಬಹಳ ಸಣ್ಣ ವಯಸ್ಸಿದ್ದಾರೆ, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಇವ್ರಿಗ ನಾನೊಂದು ತಿಳುವಳಿಕೆ ಮಾತು ಹೇಳಕತ್ತೀನಿ ಇವತ್ತು. ನಿಮ್ಮೆಣ್ ತೆಗಿಬೇಡ್ರಿ, ಕಾಲ್ ನೋಯ್ತದ ನನಗೆ. ನಿಮ್ಮೆಣ್ ತೆಗಿಬೇಡಿ, ನಾ ಹೇಳ್ತೀನಿ ಇವತ್ತು. ಬರ್ರಿ, ಬೇಡ ನೋಡ್ರಿ, ಇವತ್ತಿನ ದಿವಸ ಇವ್ರು ಏನ್ ಮಾಡಿದಾರೆ ಗೊತ್ತಾ? ಮಕ್ಕಳಿಗೆ ಆಸ್ತಿ ಮಾಡಿದಾರ, ಮಕ್ಕಳ ಹೆಸರಲ್ಲಿ ಆಸ್ತಿ ಬರ್ದಾರೆ. ಇಟ್ ಈಸ್ ವೆರಿ ರಾಂಗ್. ಯಾಕಂದ್ರೆ ಸುಮ್ಮನಿರ್ರಿ, ಮುಖಕ್ಕೆಲ್ಲ ಕುಂಕುಮ ಬೀಳ್ತಾ ಇದೆ. ಮಕ್ಕಳಿಗೆ ಆಸ್ತಿ ಮಾಡಬಾರ್ದು. ಯಾವಾಗ ಮಾಡಬಾರ್ದು? ಆಕ್ಚುಲಿ ಪೋಸ್ಟಲ್ ಇದ್ದಾಗ ಮಕ್ಕಳಿಗೆ ಆಸ್ತಿ ಮಾಡಬಾರ್ದು. ನಾನು ತಿಳುವಳಿಕೆ ಮಾತು ಹೇಳಕತ್ತೀನಿ, ಇವ್ರು ಅರ್ಥ ಮಾಡ್ಕೋತಿಲ್ಲ. ಪೋಸ್ಟಲ್ ಇದ್ದಾಗ ಮಕ್ಕಳಿಗೆ ಆಸ್ತಿ ಮಾಡಬಾರ್ದು. ಪೋಸ್ಟ್ ಇಂದ ಆಚೆ ಬಂದ್ಮೇಲೆ ಮಕ್ಕಳಿಗೆ ಆಸ್ತಿ ಮಾಡ್ಬೇಕು. ಯಾಕಂದ್ರೆ ನಮ್ ಕಣ್ಣೆಲ್ಲ ಕುಕ್ಮ ಆಗ್ತದೆ. ಸುಮ್ಮನೆ ಪೋಸ್ಟಲ್ ಇದ್ದಾಗ ಆಸ್ತಿ ಮಾಡಿದ್ರೆ ಜನಗಳ ಕಣ್ಣಿರ್ತದೆ. ನೋಡ್ರಿ ಹೆಂಗಿದಾರೆ ಇವ್ರನ್ನೇನಾದ್ರು ಹುಚ್ಚಾಸ್ಪತ್ರೆ ನೋಡಿದ್ರೆ ಕರ್ಕೊಂಡು ಹೋಗ್ತಾರೆ, ಹಂಗಿದಾರೆ ಇವರು. ನಾ ಹೇಳ್ತೀನಿ, ವಿಧಾನ ಮಂಡಲದಲ್ಲಿರುವಂತಹ ಪ್ರತಿಯೊಬ್ಬರು ಹುಚ್ಚಾಸ್ಪತ್ರೆಗೆ ಸೇರ್ಬೇಕಾಗುತ್ತೆ. ಯಾವುದು? ಇಡೀ ದೇಶದ ಮಂಡಲದಲ್ಲಿ ಇರೋರೆಲ್ಲ ಸೇರಿಸ್ತೀನಿ ನೀವು. ನನಗೆ ಒಂದಂತೂ ಅರ್ಥ ಹೋಗಿದೆ, ಯಾವುದೇ ಕಾರಣಕ್ಕೂ ಇದರಲ್ಲಿ ನಮಗೆ ಯಾವುದೇ ರೀತಿಯಾದಂತ ಒಂದು ಸೊಲ್ಯೂಷನ್ ಸಿಗಲ್ಲ. ತಾವು ಬಂದ್ರಿ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಸರಿ, ಮಾತ್ರ ಬಿಡೋದಿಲ್ಲ. ಅಯ್ಯಪ್ಪ ಅವರೇ, ಧನ್ಯವಾದಗಳು. ಆದ್ರ ನಾನು ಒಂದು ಮಾತು ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇವತ್ತಿನ ದಿನ ವೀಕ್ಷಕರೇ, ನನಗೆ ಇಷ್ಟ ಇಲ್ಲ ನಿಮ್ಮ ಮಾತು. ನನಗೂ ಇಷ್ಟ ಇಲ್ಲ ನಿಮ್ಮ ಮಾತು. ಎಷ್ಟು ಬೆಳೆಸಿದ್ದೇವೆ ದೇಶವನ್ನ, ನೀವು ಬೆಳೆಸಿದ್ದೀರಿ, ಜನ ನಿಮ್ಮನ್ನು ಬೈತಾ ಇದ್ದಾರೆ.